ನಮಸ್ಕಾರ ಎಲ್ರಿಗೂ. ಭಾರತ ತಂಡವು 2026ರ T20 ವಿಶ್ವಕಪ್ ಅನ್ನು ಗೆದ್ದುಕೊಂಡದ್ದು ನೋಡ್ರಿ. ಎಸ್ ಹೌದು, ಸತತವಾಗಿ ಎರಡನೇ ಬಾರಿ ಭಾರತ ತಂಡವು T20 ವಿಶ್ವಕಪ್ ಗೆದ್ದ ಸಾಧನೆ ಮಾಡಿದ್ ನೋಡ್ರಿ. ಯಾಕಪ್ಪ ಅಂತಂದ್ರ 2024ರಲ್ಲಿ T20 ವಿಶ್ವಕಪ್ ಅನ್ನು ಭಾರತ ಗೆದ್ದುಕೊಂಡಿದ್ರಿ. ಅದೇ ರೀತಿ 2026ರಲ್ಲೂ ಸಹ ಏನ್ ಮಾಡಿದ್ರಿ, ಭಾರತ ತಂಡ T20 ವಿಶ್ವಕಪ್ ಅನ್ನು ಗೆದ್ದುಕೊಂಡದ್ರಿ. ಅಂದರೆ ಸತತವಾಗಿ 2024 ಮತ್ತು 26ರಲ್ಲಿ ಸತತವಾಗಿ 2 ಬಾರಿ T20 ವಿಶ್ವಕಪ್ ಗೆದ್ದ ಮೊದಲನೇ ತಂಡವಾಗಿ ಭಾರತ ತಂಡ ಆಗ್ಯದ ನೋಡ್ರಿ. ಎಸ್ ಹೌದು, ಇದಕ್ಕಿಂತ ಮುಂಚೆ ಭಾರತ ತಂಡವು 2007ರಲ್ಲಿ T20 ವಿಶ್ವಕಪ್ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದ್ರಿ. 2007, 2024 ಮತ್ತು 2026 ಒಟ್ಟಾರೆಯಾಗಿ ಹೇಳ್ಬೇಕಂದ್ರ T20 ವರ್ಲ್ಡ್ ಕಪ್ ನಲ್ಲಿ 3 ಬಾರಿ, ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಭಾರತ ತಂಡವು 3ನೇ ಬಾರಿ T20 ವಿಶ್ವಕಪ್ ಅನ್ನು ಎತ್ತಿ ಹಿಡಿದ ನೋಡ್ರಿ. ಎಸ್ ಹೌದು, 2007, 2024, 2026 ಈ 3 ವರ್ಷಗಳಲ್ಲಿ, ಈ 3 ಇಸವಿಯಲ್ಲಿ ಭಾರತ ಏನ್ ಮಾಡಿದ್ರಿ, T20 ವಿಶ್ವಕಪ್ ಅನ್ನು ಗೆದ್ದ ನೋಡ್ರಿ. ಹೀಗಾಗಿ T20 ಇತಿಹಾಸದಲ್ಲಿ 3ನೇ ಬಾರಿ T20 ವಿಶ್ವಕಪ್ ಅನ್ನು ಗೆದ್ದ ಸಾಧನೆ ಭಾರತ ತಂಡ ಮಾಡಿದ್ ನೋಡ್ರಿ. ಎಸ್ ಹೌದು, ಯಾಕಪ್ಪ ಅಂತಂದ್ರ T20 ಇತಿಹಾಸದಲ್ಲಿ ಕೆಲವು ತಂಡಗಳು ಮಾತ್ರ 2 ಬಾರಿ T20 ವಿಶ್ವಕಪ್ ಅನ್ನು ಗೆದ್ದವ್ರೆ. ಆದರೆ ಭಾರತ ತಂಡವು 3 ಬಾರಿ ಏನ್ ಮಾಡಿದ್ರಿ, T20 ವಿಶ್ವಕಪ್ ಗೆದ್ದ ಸಾಧನೆಯನ್ನು ಮಾಡಿದ್ ನೋಡ್ರಿ. ಎಸ್ ಹೌದು, ಅಹಮದಾಬಾದ್ ನಲ್ಲಿ ನಡೆದ ಫೈನಲ್ ಪಂದ್ಯಕ್ಕಿಂತ ಮುಂಚೆ ನ್ಯೂಜಿಲೆಂಡ್ ತಂಡದ ನಾಯಕ ಮಿಚೆಲ್ ಸ್ಯಾಂಟ್ನರ್ ಅವರು ಏನ್ ಮಾಡಿದ್ರಪ್ಪ ಅಂತಂದ್ರ ಒಂದು ಹೇಳಿಕೆಯನ್ನು ನೀಡಿದ್ರು ನೋಡ್ರಿ. ಏನಪ್ಪಾ ಅಂತಂದ್ರ ಆ ಹೇಳಿಕೆ, ಅಹಮದಾಬಾದ್ ನಲ್ಲಿ ನಡೆಯಲಿರುವ ನರೇಂದ್ರ ಮೋದಿ ಸ್ಟೇಡಿಯಂ ನಲ್ಲಿ ಈ ಫೈನಲ್ ಪಂದ್ಯದಲ್ಲಿ ಭಾರತದ ಅಭಿಮಾನಿಗಳ ಹಾರ್ಟ್ ಬ್ರೇಕ್ ಅನ್ನು ಮಾಡ್ತೀವಿ. ಅಂದರೆ ವಿಶ್ವಕಪ್ ಅನ್ನು ಗೆದ್ದು ಭಾರತದ ಅಭಿಮಾನಿಗಳನ್ನು ಸಂಪೂರ್ಣವಾಗಿ ಸೈಲೆಂಟ್ ಮಾಡ್ತೀವಿ ಅಂತ ಮಿಚೆಲ್ ಸ್ಯಾಂಟ್ನರ್ ಅವರು ಈ ಪಂದ್ಯ ಆರಂಭವಾಗೋಕ್ಕಿಂತ ಮುಂಚೆ ಹೇಳಿದ್ರು ನೋಡ್ರಿ. ಆದರೆ ಆ ಹೇಳಿಕೆಯನ್ನು ಭಾರತದ ಕ್ರಿಕೆಟ್ ತಂಡ ಹುಸಿ ಮಾಡಿದ್ ನೋಡ್ರಿ. ಯಾಕಪ್ಪ ಅಂತಂದ್ರ ಭಾರತ ತಂಡವು ನ್ಯೂಜಿಲೆಂಡ್ ತಂಡವನ್ನು ಫೈನಲ್ ಪಂದ್ಯದಲ್ಲಿ 96 ರನ್ಗಳಿಂದ ಸೋಲಿಸಿದ್ ನೋಡ್ರಿ. ಇದು T20 ವಿಶ್ವಕಪ್ ಫೈನಲ್ ಪಂದ್ಯದ ಅತಿ ದೊಡ್ಡ ಸೋಲಾಗ್ಯದ ನೋಡ್ರಿ ನ್ಯೂಜಿಲೆಂಡ್ ತಂಡದ. ಎಸ್ ಹೌದು ನೋಡ್ರಿ, ಈ ಪಂದ್ಯದಲ್ಲಿ ಭಾರತ ತಂಡವು ಮೊದಲು ಬ್ಯಾಟಿಂಗ್ ಮಾಡಿದ್ ನೋಡ್ರಿ. ಇದಕ್ಕೆ ಕಾರಣ ನ್ಯೂಜಿಲೆಂಡ್ ತಂಡದ ನಾಯಕ ಮಿಚೆಲ್ ಸ್ಯಾಂಟ್ನರ್ ಅವರು ಟಾಸ್ ಗೆದ್ದು ಮೊದಲು ಬೌಲಿಂಗ್ ಆಯ್ದುಕೊಂಡ್ರು ನೋಡ್ರಿ. ಹೀಗಾಗಿ ಭಾರತ ತಂಡವು ಏನ್ ಮಾಡ್ತ್ರಿ, ಮೊದಲು ಬ್ಯಾಟಿಂಗ್ ಮಾಡ್ತ ನೋಡ್ರಿ. ಭಾರತ ತಂಡದ ಆರಂಭ ತುಂಬಾನೇ ಉತ್ತಮವಾಗಿತ್ರಿ. ಕಾರಣ ಭಾರತ ತಂಡವು ಕೇವಲ ಪವರ್ ಪ್ಲೇ ನಲ್ಲಿ 6 ಓವರ್ಗಳಲ್ಲೇ ವಿಕೆಟ್ ಕಳೆದುಕೊಳ್ಳದೆ 97 ರನ್ಗಳ ಬೃಹತ್ ಮೊತ್ತ ಕಲೆ ಹಾಕಿತ್ತು ನೋಡ್ರಿ. ಇದಕ್ಕೆ ಕಾರಣ ಅಭಿಷೇಕ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್ ಅವರ ಅದ್ಭುತ ಜೊತೆಯಾಟ. ಈ ಇಬ್ಬರ ಆರಂಭಿಕ ಆಟಗಾರರ ಅದ್ಭುತ ಜೊತೆಯಾಟದಿಂದ ಭಾರತ ತಂಡವು ಕೇವಲ 7 ಓವರ್ಗಳಲ್ಲಿ ಏನ್ ಮಾಡ್ತ್ರಿ, 100 ರನ್ಗಳನ್ನು ಕಲೆ ಹಾಕಿತ್ತು ನೋಡ್ರಿ. ಇದಕ್ಕೆ ಭದ್ರ ಬುನಾದಿ ಹಾಕಿದ್ದು ಭಾರತ ತಂಡದ ಆರಂಭಿಕ ಬ್ಯಾಟ್ಸ್ಮನ್ಗಳು, ಅದು ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ. ಈ ಇಬ್ಬರ ಹೊಡಿಬಡಿ ಆಟದಿಂದ ನ್ಯೂಜಿಲೆಂಡ್ ತಂಡದ ಬೌಲರ್ಗಳು ಬೆದರಿ ಬೆಂಡಾಗಿ ಹೋದ್ರು ನೋಡ್ರಿ. ಕಾರಣ ಭಾರತದ 3 ಆರಂಭಿಕ ಬ್ಯಾಟ್ಸ್ಮನ್ಗಳು ಏನ್ ಮಾಡಿದ್ರಿ, ಬಿರುಸಿನ ಬ್ಯಾಟಿಂಗ್ ನಡೆಸಿದ್ರು ನೋಡ್ರಿ. ಅದು ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್ ಮತ್ತು ಇಶಾನ್ ಕಿಶನ್. ಈ 3 ಬ್ಯಾಟ್ಸ್ಮನ್ಗಳ ಅಬ್ಬರದಿಂದ ಭಾರತ ತಂಡವು 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 255 ರನ್ಗಳ ಬೃಹತ್ ಮೊತ್ತವನ್ನು ಕಲೆ ಹಾಕಿತ್ತು ನೋಡ್ರಿ. ಅದು T20 ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ನೋಡ್ರಿ. ಎಸ್ ಹೌದು, ಈ ಬೃಹತ್ ಮೊತ್ತವನ್ನು ಬೆನ್ನು ಹತ್ತಿದ ನ್ಯೂಜಿಲೆಂಡ್ ತಂಡವು ಕೇವಲ 159 ರನ್ಗಳಿಗೆ ಸರ್ವಪತನ ಕಂಡಿತ್ತು ನೋಡ್ರಿ. ಹೀಗಾಗಿ ನ್ಯೂಜಿಲೆಂಡ್ ತಂಡವು 96 ರನ್ಗಳಿಂದ ಸೋಲನ್ನು ಒಪ್ಪಿಕೊಂಡಿತ್ತು ನೋಡ್ರಿ. ಹೀಗಾಗಿ ಭಾರತವು ಸತತವಾಗಿ 2ನೇ ಬಾರಿಗೆ T20 ವಿಶ್ವಕಪ್ ಅನ್ನು ಗೆದ್ದ ಸಾಧನೆ ಮಾಡಿದ್ರಿ. 3ನೇ ಟ್ರೋಫಿ ಆಗ್ಯದ ನೋಡ್ರಿ ಇದು ಭಾರತ ತಂಡದ್ದು. ಎಸ್ ಹೌದು, 2007ರಲ್ಲಿ MS ಧೋನಿ ನಾಯಕತ್ವದ ಭಾರತ ತಂಡವು ಏನ್ ಮಾಡ್ತೀವಿ, T20 ವಿಶ್ವಕಪ್ ಅನ್ನು ಮೊದಲ ಬಾರಿಗೆ ಎತ್ತಿ ಹಿಡಿತು ನೋಡ್ರಿ. ಅದಾದ ನಂತರ 2024ರಲ್ಲಿ ರೋಹಿತ್ ಶರ್ಮಾ ಅವರ ನಾಯಕತ್ವದ ಭಾರತ ತಂಡವು 2ನೇ ಬಾರಿಗೆ T20 ವಿಶ್ವಕಪ್ ಅನ್ನು ಎತ್ತಿ ಹಿಡಿತು ನೋಡ್ರಿ. ಅದಾದ ನಂತರ 2026ರಲ್ಲಿ ಸೂರ್ಯಕುಮಾರ್ ಯಾದವ್ ಅವರ ನೇತೃತ್ವದ ಭಾರತ ತಂಡವು 3ನೇ ಬಾರಿಗೆ ಏನ್ ಮಾಡಿದ್ರಿ, T20 ವಿಶ್ವಕಪ್ ಅನ್ನು ಎತ್ತಿ ಹಿಡಿತು ನೋಡ್ರಿ. ಎಸ್ ಹೌದ್ರಿ, ಇದು ಭಾರತ ತಂಡವು T20 ಕ್ರಿಕೆಟ್ ನಲ್ಲಿ ಅತ್ಯಂತ ಬಲಿಷ್ಠ ತಂಡವಿದೆ ಜಗತ್ತಿನಲ್ಲಿ ಎಂಬುದನ್ನು ಭಾರತ ತಂಡವು ಸಾರಿ ಹೇಳುತ್ತದೆ ನೋಡ್ರಿ. ಇದಕ್ಕೆ ಕಾರಣ T20 ವಿಶ್ವಕಪ್ ಅನ್ನು ಎತ್ತಿ ಹಿಡಿದ ನೋಡ್ರಿ. ಎಸ್ ಹೌದು, ಈ ಪಂದ್ಯದಲ್ಲಿ ಭಾರತದ ಪರವಾಗಿ ಜಸ್ಪ್ರೀತ್
ಜಸ್ಪ್ರೀತ್ ಬುಮ್ರಾ ಅವರು ಅದ್ಭುತವಾದ ಬೌಲಿಂಗ್ ಪ್ರದರ್ಶನದ ಮೂಲಕ ಕೇವಲ 4 ಓವರ್ಗಳಲ್ಲಿ 15 ರನ್ ನೀಡಿ 4 ವಿಕೆಟ್ ಪಡೆದು ಅದ್ಭುತವಾದ ಪ್ರದರ್ಶನ ನೀಡಿದ್ರಿಂದ ಬುಮ್ರಾ ಅವರು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದರು ನೋಡ್ರಿ. ಕ್ವಾರ್ಟರ್ ಫೈನಲ್, ಸೆಮಿಫೈನಲ್ ಮತ್ತು ಫೈನಲ್ ನಲ್ಲಿ ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿದ ಸಂಜು ಸ್ಯಾಮ್ಸನ್ ಅವರು ಏನ್ ಮಾಡಿದ್ರಿ, ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಂಡ್ರು ನೋಡ್ರಿ. ಎಸ್ ಹೌದ್ರಿ, ಇದು ಭಾರತದ ಕೋಟ್ಯಾಂತರ ಅಭಿಮಾನಿಗಳ ಆಶೆ ಆಗಿತ್ರಿ. ಭಾರತ ತಂಡವು ನ್ಯೂಜಿಲೆಂಡ್ ತಂಡದ ವಿರುದ್ಧ ಈ ಫೈನಲ್ ಪಂದ್ಯವನ್ನು ಗೆಲ್ಲಲೇಬೇಕು. ಯಾಕಪ್ಪ ಅಂತಂದ್ರೆ ನ್ಯೂಜಿಲೆಂಡ್ ತಂಡದವರು ಭಾರತವನ್ನು ತುಂಬಾನೇ ಹಗುರವಾಗಿ ಕಾಣಿದ್ರಿ. ಕಾರಣ ಮಿಚೆಲ್ ಸ್ಯಾಂಟ್ನರ್ ಅವರು ನಾವು ಭಾರತವನ್ನು ಸೋಲಿಸಿ ಭಾರತದ ಅಭಿಮಾನಿಗಳನ್ನು ಏನ್ ಮಾಡ್ತೀವಿ, ಸಂಪೂರ್ಣವಾಗಿ ಸೈಲೆಂಟ್ ಮಾಡ್ತೀವಿ ಅಂತ ಹೇಳಿದ್ರಿ. ಅದು ಈ ಫೈನಲ್ ಪಂದ್ಯವನ್ನು ನಡೆಯುವುದಕ್ಕಿಂತ ಮುಂಚೆ. ಬಟ್ ಅದಕ್ಕೆ ಭಾರತ ಕ್ರಿಕೆಟ್ ತಂಡದ ಆಟಗಾರರು ಅವಕಾಶವನ್ನೇ ಕೊಡಲಿಲ್ರಿ. ಯಾಕಪ್ಪ ಅಂತಂದ್ರ ಭಾರತದ ಬೃಹತ್ ಮೊತ್ತದ ಗುರಿಯನ್ನು ಬೆನ್ನು ಹತ್ತಿದ ನ್ಯೂಜಿಲೆಂಡ್ ತಂಡವು ಭಾರತದ ಬೃಹತ್ ಮೊತ್ತದ ಸಮೀಪನೂ ಬರಲಿಲ್ರಿ. ಎಸ್, ಈ ಕಾರಣದಿಂದ ಭಾರತವು ಏನ್ ಮಾಡ್ತೀರಿ, ವಿಶ್ವಕಪ್ ಅನ್ನು ತನ್ನ ಮುಡಿಗೆ ಏರಿಸಿಕೊಂಡಿತ್ತು ನೋಡ್ರಿ. ಎಸ್ ಹೌದ್ರಿ, ಇದು ಒಂದು ಸಂತೋಷದ ವಿಷಯ. ಈ ನರೇಂದ್ರ ಮೋದಿ ಸ್ಟೇಡಿಯಂ ನಲ್ಲಿ ಫೈನಲ್ ಪಂದ್ಯದಲ್ಲಿ ಸುಮಾರು 1,32,000 ಜನಗಳ ವೀಕ್ಷಣೆ ಕಂಡಿತ್ತು ನೋಡ್ರಿ. ಎಸ್ ಹೌದ್ರಿ, ಆ ಸ್ಟೇಡಿಯಂ ನಲ್ಲಿ ಭರ್ತಿಯಾಗಿದ್ದು 1,32,000 ಪ್ರೇಕ್ಷಕರು ನೋಡ್ರಿ. ಎಸ್, ಇಂಥ ಅದ್ಭುತವಾದ, ಇಂಥ ಅಗಾಧವಾದ ಕ್ರಿಕೆಟ್ ಪ್ರೇಮಿಗಳ ಮುಂದೆ ಭಾರತ ತಂಡವು ವಿಶ್ವಕಪ್ ಕಿರೀಟವನ್ನು ಮುಡಿಗೆ ಏರಿಸಿಕೊಂಡಿದ್ದು ಐತಿಹಾಸಿಕ ಸಾಧನೆ ಆಗ್ಯದ ನೋಡ್ರಿ. ಎಸ್, ಇದು ಇವತ್ತಿನ ವಿಡಿಯೋ. ದಯವಿಟ್ಟು ನೀವೆಲ್ಲರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಕಮೆಂಟ್ ಮೂಲಕ ನೀವು ಯಾವ ಆಟಗಾರರ ಅಭಿಮಾನಿಯಾಗಿದ್ದೀರಿ ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸ್ರಿ. ಇದು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ.